ಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಹಾಲಾತ್ರಿ ಹಳ್ಳ. ಮಂತುರ್ಗ ಬಳಿ ಇರುವಂತಹ ಹಾಲಾತ್ರಿ ಹಳ್ಳದ ಸೇತುವೆ ಜಲಾವೃತವಾಗಿದೆ. ಹಾಲಾತ್ರಿ ಹಳ್ಳದ ಮೇಲೆ ವಾಹನ ಸವಾರರು ಕೂಡ ಹುಚ್ಚಾಟ ಮಾಡ್ತಾ ಇದ್ದಾರೆ. ಈ ಹುಚ್ಚಾಟಗಳು, ಅತಿರೇಕದ ವರ್ತನೆಗಳು ಅಪಾಯಕ್ಕೆ ಆಹ್ವಾನ ಕೊಟ್ಟ ರೀತಿಯಲ್ಲಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ಹೊರವಲಯದಲ್ಲಿ ಹರಿಯುವಂಥ ಹಳ್ಳ ಇದು. ಖಾನಾಪುರ, ಹೆಮ್ಮಡಗ, ಗೋವಾ ಸಂಪರ್ಕ ಮಾಡುವಂಥ ರಸ್ತೆ ಜಲಾವೃತವಾಗಿದೆ, ಸೇತುವೆ ಜಲಾವೃತವಾಗಿದೆ. ಮುಳುಗಡೆ ಆಗಿರುವ ಸೇತುವೆ ಮೇಲೆ ತಾರ್ ವಾಹನ ಚಾಲಕ ಹುಚ್ಚಾಟ ಮೆರೆದಿದ್ದಾನೆ. ಅಪಾಯವನ್ನು ಲೆಕ್ಕಿಸದೆ ಸೇತುವೆ ಮೇಲೆ ಚಾಲನೆ ಮಾಡಿದ್ದಾನೆ. ಸೇತುವೆ ಮೇಲೆ 2-3 ಅಡಿಯಷ್ಟು ನೀರಿದ್ದರೂ ಕೂಡ ಡೋಂಟ್ ಕೇರ್ ಅಂತ ಹೇಳಿ ದುಸ್ಸಾಹಸವನ್ನು ಮಾಡಿದ್ದಾನೆ. ನಿಜಕ್ಕೂ ಕೂಡ ಇದು ಹುಚ್ಚಾಟ, ದುಸ್ಸಾಹಸ ಬೇಕಿರಲಿಲ್ಲ ಅಂತಿದ್ದೆಲ್ಲ. ನೋಡ್ತಾ ಇದ್ದೀರಿ, ತಾರ್ ಜೀಪ್ ಇದೆ ಅಂದ ತಕ್ಷಣ ಅದು 2 ಅಡಿ ನೀರಲ್ಲ ಬಿಡಿ, ಅದಕ್ಕಿಂತ ಹೆಚ್ಚಿನ ಅಡಿಯಲ್ಲಿ ನೀರಿದೆ. ಒಂದು 3 ಅಡಿ ನೀರಂತೂ ಖಂಡಿತವಾಗೂ ಇದೆ. ಅಷ್ಟು ನೀರಿದ್ದರೂ ಕೂಡ ವಾಹನವನ್ನು ಚಾಲನೆ ಮಾಡುವ ಮೂಲಕ ತನ್ನ ಹುಚ್ಚಾಟವನ್ನು ಮೆರೆದಿದ್ದಾನೆ. ರಭಸವಾದ ನೀರಿನಲ್ಲಿ ಅದೆಷ್ಟು ವಾಹನಗಳು ಹಿಂದೆ ಕೊಚ್ಚಿ ಹೋಗಿಲ್ಲ, ರಭಸವಾದ ನೀರಿನಲ್ಲಿ ಅದೆಷ್ಟು ಪ್ರಾಣಗಳು ಕೊಚ್ಚಿ ಹೋಗಿಲ್ಲ. ಬಸ್ಸಿಗೆ ಬಸ್ಸೇ, ಲಾರಿಗೆ ಲಾರೆ ಕೊಚ್ಚಿ ಹೋಗಿರುವಂಥ ಉದಾಹರಣೆಗಳಿದ್ದಾಗ ತಾರೇನು ದೊಡ್ಡ ವಾಹನ ಅಲ್ಲ. ಆದರೆ ಯಾವುದೇ ದೊಡ್ಡ ವಾಹನ ಇರಲಿ, ಚಿಕ್ಕ ವಾಹನ ಇರಲಿ, ಪ್ರತಿಷ್ಠೆಯ ಕಾರಣಕ್ಕಾಗಿ ಅಥವಾ ಹೀರೋಗಿರಿಯ ಕಾರಣಕ್ಕಾಗಿ ನಾನು ಇಂಥ ಹಳ್ಳವನ್ನು ದಾಟಿಸ್ಬಿಟ್ಟೆ ಅಂತ ಹೇಳಿಕೊಳ್ಳುವಂಥ ಹುಚ್ಚಾಟದ ಕಾರಣಕ್ಕಾಗಿ ಇಂಥ ದುಸ್ಸಾಹಸ ಮಾಡಿದ್ರೆ ಅಪಾಯವನ್ನು ನೀವೇ ಆಹ್ವಾನ ಮಾಡಿಕೊಟ್ಟಂಗೆ ಆಗತ್ತೆ. ಇದು ಅನೇಕ ರೀತಿಯ ಅವಾಂತರಗಳನ್ನು ತಂದೊಡ್ಡುತ್ತೆ. ಇಲ್ಲಿ ಇಂಥದ್ದೇ ಕೊನೆ ಆಗಬೇಕು. ಯಾಕಂತ ಹೇಳಿದ್ರೆ ಈ ರೀತಿ ಆದರೆ, ಅಪಾಯ ಆದರೆ ಯಾರು ಹೊಣೆ? ಇಂಥ ಮೈದುಂಬಿ ಹರಿತಾ ಇರುವಂಥ ಹಳ್ಳ ಇದು. ಕೊಚ್ಚಿ ಹೋದರೆ ಯಾರು ಕಾಪಾಡೋರು? ಎಲ್ಲವನ್ನು ಕೂಡ ಪ್ರವಾಹದ ಮೇಲೆ ಹಾಕೋಕ್ಕಾಗೋದಿಲ್ಲ. ಎಲ್ಲವೂ ಕೂಡ ವರುಣರಾಯನ ಆರ್ಭಟ ಅಂತ ಹೇಳಿ ಜೀವವೈತು ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನಮ್ಮ ಬೇಜವಾಬ್ದಾರಿತನವೂ ಕೂಡ ಇಲ್ಲಿ ಲೆಕ್ಕಕ್ಕೆ ಸಿಗುತ್ತೆ. ನಾವು ಎಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೊಬ್ಬ ಚಾಲಕ ಹುಚ್ಚಾಟ ಮೆರೆದಿದ್ದಾನೆ.